ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಕೋರ್ಟ್ನಲ್ಲಿ ನಿಮ್ಮ ಕೇಸ್ ನಡೀತಾ ಇದ್ದಾಗ ಯಾವಾಗ ನೀವು ಕೋರ್ಟ್ಗೆ ಕಂಪಲ್ಸರಿ ಹಾಜರಾಗಬೇಕು, ಕೇಸ್ ಹಾಕಿದವರು ಯಾವಾಗ ಅಟೆಂಡ್ ಆಗಬೇಕು, ಅಪೋಸಿಟ್ ಪಾರ್ಟಿ ಯಾವಾಗ ಅಟೆಂಡ್ ಆಗಬೇಕು, ಕ್ರಿಮಿನಲ್ ಕೇಸ್ನಲ್ಲಿ ಏನಾಗುತ್ತೆ, ಸಿವಿಲ್ ಕೇಸ್ನಲ್ಲಿ ಏನಾಗುತ್ತೆ, ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದ್ದಾಗ ಯಾವಾಗ ಅಟೆಂಡ್ ಆಗುವಂತಹ ಅವಶ್ಯಕತೆ ಇರೋದಿಲ್ಲ, ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ಸ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಹೇಳ್ತಾ ಇರ್ತಾರೆ, ನಮ್ಮ ಲಾಯರ್ ಕೋರ್ಟ್ಗೆ ಬರೋದೇ ಬೇಡ, ನಾನು ನೋಡ್ಕೊಳ್ತೀನಿ, ಬರುವಂತಹ ನೆಸೆಸಿಟಿ ಇದ್ದಾಗ ಹೇಳ್ತೀನಿ ಅಂತಾರೆ. ಕೇಸ್ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ. ಆಮೇಲೆ ನಾವು ಕೋರ್ಟ್ಗೆ ಅಟೆಂಡ್ ಆಗದೇ ಇದ್ರೆ ನಮ್ಮ ಲಾಯರ್ ಅಪೋಸಿಟ್ ಪಾರ್ಟಿ ಜೊತೆ ಮಿಂಗಲ್ ಆಗಿ ನಮ್ಮ ವಿರುದ್ಧ ನಡೆದುಕೊಳ್ತಾರೆ ಅನಿಸುತ್ತೆ ಅಂತ. ಹೀಗೆ ತುಂಬ ಗೊಂದಲಗಳಿಂದ ಪಕ್ಷಗಾರರಿಗೆ ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಾಗಲ್ಲ. ಈಗ ಕೇಸ್ಗಳಲ್ಲಿ ಎರಡು ಥರ ಕೇಸ್ ಇರುತ್ತೆ, ಸಿವಿಲ್ ಕೇಸ್ ಮತ್ತು ಕ್ರಿಮಿನಲ್ ಕೇಸ್. ಸಿವಿಲ್ ಕೇಸ್ಗಳೇ ಬೇರೆ, ಕ್ರಿಮಿನಲ್ ಕೇಸ್ಗಳೇ ಬೇರೆ. ಸಿವಿಲ್ ಕೇಸ್ಗಳ ವಿಚಾರವಾಗಿ ಕೋರ್ಟ್ನಲ್ಲಿ ಪ್ರೊಸೀಜರ್ ಹೇಗಿರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದರಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ. ಪ್ರಾಪರ್ಟಿ ರಿಲೇಟೆಡ್ ಇರ್ಬೋದು, ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು, ಅಥವಾ ಮನಿ ರಿಕವರಿ ಇರ್ಬೋದು, ಮ್ಯಾರೇಜ್ ರಿಲೇಟೆಡ್, ಚೈಲ್ಡ್ ಕಸ್ಟಡಿ, ಹೀಗೆ ಅನೇಕ ಕಾರಣಕ್ಕೆ ಕೋರ್ಟ್ ಮೆಟ್ಟಿಲೇರಿರ್ತೀರ. ಈಗ ಯಾವುದೇ ಕೇಸ್ಗಳಲ್ಲಾದರೂ ಕೂಡ ಎರಡು ಪಾರ್ಟೀಸ್ ಇರ್ತಾರೆ, ಪ್ಲೇಂಟಿಫ್ ಮತ್ತು ಡಿಫೆಂಡೆಂಟ್, ವಾದಿ ಮತ್ತು ಪ್ರತಿವಾದಿ. ವಾದಿ ಅಂದರೆ ಕೇಸನ್ನು ಹಾಕಿದವರು ತಮ್ಮ ಕೇಸ್ಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಅವರ ವಕೀಲರಿಗೆ ಕೊಟ್ಟು ಕೇಸನ್ನು ನಡೆಸೋದಕ್ಕೆ ಹೇಳಿರ್ತಾರೆ. ವಕೀಲರು ದಾವೆಯನ್ನು ಹೂಡೋದಕ್ಕೆ ದಾಖಲೆಗಳು ಮತ್ತು ವಾದಿಯ ಹೇಳಿಕೆಯ ಆಧಾರದ ಮೇಲೆ ಒಂದು ವಾದ ಪತ್ರವನ್ನು ರೆಡಿ ಮಾಡ್ತಾರೆ. ಆ ವಾದ ಪತ್ರದ ಜೊತೆ ಡಾಕ್ಯುಮೆಂಟ್ಸು, ವಕಾಲತ್ತನ್ನು ಹಾಕಿ ಕೋರ್ಟ್ನಲ್ಲಿ ಫೈಲ್ ಮಾಡ್ತಾರೆ. ಕೋರ್ಟ್ನಲ್ಲಿ ಸೂಟನ್ನು ಫೈಲ್ ಮಾಡುವಂತಹ ದಿನ ಪಾರ್ಟಿ ಹೋಗುವಂತಹ ಅವಶ್ಯಕತೆ ಇರೋದಿಲ್ಲ. ವಾದಪತ್ರಕ್ಕೆ ಸಹಿಯನ್ನು ಹಾಕಿ ಕೊಟ್ಟರೆ ಆಗೋಯ್ತು. ಕೇಸ್ನ ವಕೀಲರಿಗೆ ಒಪ್ಪಿಸಿದ ಮೇಲೆ ಕೋರ್ಟ್ ಪ್ರೊಸೀಜರ್ನ ಅವರೇ ನೋಡ್ಕೊಳ್ತಾರೆ. ನೀವು ಯಾವ ಹಂತಕ್ಕೆ ಬಂದಿದೆ, ಏನಾಗಿದೆ ಅಂತ ನಿಮ್ಮ ವಕೀಲರ ಹತ್ರ ತಿಳಿದುಕೊಳ್ತಾ ಹೋಗಬೇಕಾಗತ್ತಷ್ಟೆ. ದಾವೆ ಹೂಡಿದ ಮೇಲೆ ಯಾವಾಗ ಕೋರ್ಟ್ಗೆ ಅಟೆಂಡ್ ಆಗಬೇಕು ಅಂತ ನಿಮ್ಮ ವಕೀಲರೇ ನಿಮಗೆ ಹೇಳ್ತಾರೆ. ನಿಮ್ಮ ಕೇಸ್ ಇದ್ದಾಗ ವಕೀಲರಿಗೆ ಕಾಲ್ ಮಾಡಿ ಏನಾಯಿತು ಅಂತ ತಿಳ್ಕೊಳ್ಳಿ, ನೆಕ್ಸ್ಟ್ ಡೇಟ್ ಯಾವಾಗಿದೆ ಅಂತ ಕೂಡ ತಿಳ್ಕೊಬೇಕಾಗತ್ತೆ. ಮೇನ್ ಆಗಿ ಎಲ್ಲ ದಾಖಲೆಗಳನ್ನ ಸರಿಯಾಗಿ ಒದಗಿಸಿ ಕೊಡೋದು ಮತ್ತು ಫೀಸನ್ನು ಕರೆಕ್ಟ್ ಆಗಿ ಕೊಡೋದು ನಿಮ್ಮ ಕೆಲಸ ಆಗಿರುತ್ತೆ. ದಾವೆಯನ್ನ ಹೂಡಿದ ಮೇಲೆ ಅಪೋಸಿಟ್ ಪಾರ್ಟಿಗಳಿಗೆ ನೋಟಿಸ್ ಹೋಗಿ ಅವರು ಅಟೆಂಡ್ ಆಗಿ ಪ್ರತಿವಾದ ಪತ್ರವನ್ನು ಸಲ್ಲಿಸಬೇಕಾಗತ್ತೆ. ಈಗ ಪ್ಲೇಂಟಿಫ್ ಅಂದರೆ ವಾದಿ ವಿಷಯಕ್ಕೆ ಬರೋದಾದ್ರೆ ಎವಿಡೆನ್ಸ್ ಟೈಮಲ್ಲಿ ಅಟೆಂಡ್ ಆಗಲೇಬೇಕಾಗತ್ತೆ. ಈಗ ಚೀಫ್ ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಇರುವಾಗ ಪ್ರತಿ ಎವಿಡೆನ್ಸ್ಗೂ ಕೂಡ ಅಟೆಂಡ್ ಆಗಲೇಬೇಕಾಗತ್ತೆ. ಪಾರ್ಟಿ ಮತ್ತು ಸಾಕ್ಷಿದಾರರು ಕೋರ್ಟ್ನಲ್ಲಿ ಇರಬೇಕಾಗತ್ತೆ. ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ ಅಪೋಸಿಟ್ ಲಾಯರ್ ಏನಿರ್ತಾರಲ್ಲ ಅವ್ರು ನಿಮಗೆ ಕ್ವಶನನ್ನು ಕೇಳ್ತಾರೆ. ಆಗ ನೀವು ಅಟೆಂಡ್ ಆಗುವಂಥದ್ದು ಕಂಪಲ್ಸರಿ ಇರುತ್ತೆ. ಕ್ರಾಸ್ ಎಕ್ಸಾಮಿನೇಷನ್ ಅಂದರೆ ಪಾರ್ಟಿ ಸವಾಲು. ಇದರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಕೂಡ ಹಾಕಿದ್ದೀನಿ, ನೋಡದೇ ಇದ್ದವರು ನೋಡ್ಬೋದು. ನಿಮ್ಮ ಕೇಸ್ ಎವಿಡೆನ್ಸ್ ಸ್ಟೇಜ್ಗೆ ಬಂದಾಗ ನೀವು ಅಟೆಂಡ್ ಆಗೋದಿರುತ್ತೆ. ಜೊತೆಗೆ ನಿಮ್ಮ ಸಾಕ್ಷಿದಾರರು ಕೂಡ ಅಟೆಂಡ್ ಆಗೋದಿರುತ್ತೆ. ವಿಟ್ನೆಸ್ ಯಾರ್ಯಾರು ಇರ್ತಾರೋ ಅವರಿಗೆ ನೋಟಿಸ್ ಹೋಗಿರುತ್ತೆ. ಆ ಡೇಟ್ಗೆ ಸಾಕ್ಷಿದಾರರು ಅಟೆಂಡ್ ಆಗಬೇಕು. ಡಿಫೆಂಡೆಂಟ್ ಅಂದರೆ ಪ್ರತಿವಾದ ವಿಷಯಕ್ಕೆ ಬಂದರೆ ಅವರು ಕೂಡ ನೋಟಿಸನ್ನು ರಿಸೀವ್ ಮಾಡಿದ ಮೇಲೆ ಒಬ್ಬ ವಕೀಲರಿಗೆ ಕೇಸನ್ನು ಕೊಟ್ಟು ವಕಾಲತ್ತನ್ನು ಹಾಕಿಸಿ ಪ್ರತಿವಾದ ಪತ್ರವನ್ನು ಅಂದರೆ ರಿಟರ್ನ್ ಸ್ಟೇಟ್ಮೆಂಟನ್ನು ಸಲ್ಲಿಸಬೇಕಾಗತ್ತೆ. ಪ್ರತಿವಾದ ಪತ್ರಕ್ಕೆ ಡಿಫೆಂಡೆಂಟ್ ಸಹಿ ಹಾಕಿ ಕೊಟ್ಟರೆ ಆಯಿತು. ನೆಕ್ಸ್ಟ್ ಎಲ್ಲವನ್ನ ಅವರು ವಕೀಲರು ನೋಡ್ಕೊಳ್ತಾರೆ. ಆದರೆ ನೆನಪಿರಲಿ, ಡಿಫೆಂಡೆಂಟ್ನ ಮುಖ್ಯ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ಗೆ ಕಡ್ಡಾಯವಾಗಿ ಹಾಜರಿರಬೇಕಾಗತ್ತೆ. ನೆಕ್ಸ್ಟು ಕ್ರಾಸ್ ಎಕ್ಸಾಮಿನೇಷನ್ ಅಂದರೆ ಪಾರ್ಟಿ ಸವಾಲ್ಗೂ ಕೂಡ ಕಡ್ಡಾಯವಾಗಿ ಇರಬೇಕಾಗತ್ತೆ. ಸಾಕ್ಷಿಗಳ ವಿಚಾರಣೆಯ ಸಂದರ್ಭದಲ್ಲಿ ಕೂಡ ಪಾರ್ಟಿಗಳು ಹಾಜರಾಗಿರಬೇಕು. ಬಟ್ ಉಳಿದಂತಹ ಸಂದರ್ಭಗಳಲ್ಲಿ ಪ್ರತಿ ಡೇಟ್ಗೂ ಕೂಡ ಕೋರ್ಟ್ಗೆ ಅಟೆಂಡ್ ಆಗುವಂತಹ ಅವಶ್ಯಕತೆ ಇರೋದಿಲ್ಲ. ಈಗ ಒಬ್ಬ ವಕೀಲರು ಕೇಸನ್ನು ತಗೊಂಡ್ಮೇಲೆ ಅವರು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಪರವಾಗಿ ವಾದವನ್ನು ಮಾಡಲಿಕ್ಕೆ ಏನೇನು ಬೇಕು ಎಲ್ಲವನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನೀವು ಕೋಆಪರೇಟ್ ಮಾಡಬೇಕು ಅಷ್ಟೇ. ಈಗ ಆರ್ಗ್ಯುಮೆಂಟ್ ಇದ್ದಾಗ ನೀವು ಕೂಡ ಹಾಜರಾಗಬೇಕು ಅಂತ ಇರಲ್ಲ. ನಿಮಗೆ ಆರ್ಗ್ಯುಮೆಂಟ್ ಏನು ಮಾಡಿದ್ದಾರೆ ಅಂತ ತಿಳ್ಕೋಬೇಕು ಅಂತಿದ್ರೆ ಆರ್ಗ್ಯುಮೆಂಟ್ ದಿನ ನೀವು ಹೋಗ್ಬಹುದು. ಬಟ್ ಕಂಪಲ್ಸರಿ ಅಟೆಂಡ್ ಆಗಬೇಕು ಅಂತ ಇರೋದಿಲ್ಲ. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಮೇನ್ ಆಗಿ ಆರ್ಗ್ಯುಮೆಂಟ್ ಇದು ವಕೀಲರಿಗೆ ಸಂಬಂಧಿಸಿದ್ದು. ಅವರು ನಿಮ್ಮ ಪರವಾಗಿ ವಾದ ಮಾಡೋದ್ರಿಂದ ನೀವು ಅಟೆಂಡ್ ಆಗುವಂತಹ ಅವಶ್ಯಕತೆ ಇರೋದಿಲ್ಲ. ತುಂಬಾ ಜನ ಅವರವರ ಕೇಸ್ಗಳಲ್ಲಿ ಪ್ರತಿ ಹಿಯರಿಂಗೂ ಕೂಡ ಕೋರ್ಟ್ಗೆ ಅಟೆಂಡ್ ಆಗ್ತಾ ಇರ್ತಾರೆ.
ಖಂಡಿತ ಎಲ್ಲ ಡೇಟ್ಗಳಿಗೂ ಬರಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ವಕೀಲರ ಹತ್ರ ಬರಬೇಕೋ ಬೇಡವೋ ಅಂತ ಕೇಳಿಕೊಂಡು ಕೋರ್ಟ್ಗೆ ಅಟೆಂಡ್ ಆಗಿ. ತುಂಬ ಜನ ಸುಮ್ಮನೆ ಕೋರ್ಟ್ಗೆ ಬಂದು ಕೂತ್ಕೊಂಡಿರ್ತಾರೆ, ಅರ್ಧ ದಿನ ಒಂದಿನ ಹೀಗೆ ಸುಮ್ಮನೆ ಕೋರ್ಟ್ನಲ್ಲಿ ಬಂದು ಕುಳಿತುಕೊಳ್ಳೋದ್ರಿಂದ ಸಮಯ ಹಾಳಾಗತ್ತೆ. ಸೊ ಎಲ್ಲ ಡೇಟ್ಗಳಲ್ಲೂ ಕೂಡ ಕೋರ್ಟ್ಗೆ ಹಾಜರಾಗಬೇಕು ಅಂತ ಇರೋದಿಲ್ಲ. ಒಂದೊಂದು ದಿನ ಡೇಟನ್ನು ಮಾತ್ರ ಕೊಟ್ಟಿರ್ತಾರೆ, ಅಷ್ಟೇ ಇರುತ್ತೆ. ಯಾವ ಪ್ರೊಸೆಸ್ಸು ಕೂಡ ನಡೆದಿರಲ್ಲ. ಆದರೂ ಕೂಡ ನೀವು ಕೋರ್ಟ್ಗೆ ಬಂದು ಕುಳಿತಿರ್ತೀರಾ, ಟೈಮ್ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ವಕೀಲರಿಗೆ ಕೇಳಿಕೊಂಡು ಕೋರ್ಟ್ಗೆ ಬರೋದಕ್ಕೆ ಹೇಳಿದಾಗ ಮಾತ್ರ ಕೋರ್ಟ್ಗೆ ಅಟೆಂಡ್ ಆಗಿ. ಈಗ ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ಕೋರ್ಟ್ಗೆ ಅಟೆಂಡ್ ಆಗೋದು ಉತ್ತಮ. ನೀವು ವಕೀಲರನ್ನ ನೇಮಿಸಿರ್ತೀರಾ ಅಂದರೆ ಅವರೇ ಎಲ್ಲವನ್ನ ನೋಡ್ಕೊಳ್ತಾರೆ. ಬಟ್ ನೆನಪಿರಲಿ, ಅವರೇ ಎಲ್ಲವನ್ನ ನೋಡ್ಕೊಳ್ತಾರೆ ಅಂತ ತುಂಬ ಕೇರ್ಲೆಸ್ ಮಾಡಬಾರ್ದು. ನಿಮ್ಮ ಕೇಸ್ನ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕು. ನಿಮ್ಮ ಕೇಸ್ನ ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತಿರಬೇಕಾಗತ್ತೆ. ಕೇಸ್ ಯಾವ ಹಂತದಲ್ಲಿದೆ, ಏನಾಗಿದೆ ಎಲ್ಲವನ್ನ ಕೂಡ ಕೇಳಿ ತಿಳ್ಕೊಂಡಿರ್ಬೇಕಾಗತ್ತೆ. ದಾಖಲೆ ಮತ್ತು ಸಾಕ್ಷಿ ಎಲ್ಲವನ್ನ ಕೂಡ ನೀವು ಸರಿಯಾಗಿ ಒದಗಿಸ್ಕೊಡ್ಬೇಕಾಗತ್ತೆ. ಈಗ ಸ್ಟೆಪ್ ಬೈ ಸ್ಟೆಪ್ ಕೇಸ್ ಮುಂದುವರಿತಾ ಇರುತ್ತೆ. ನಿಮ್ಮ ವಿಚಾರಣೆ ಮತ್ತು ಸಾಕ್ಷಿ ವಿಚಾರಣೆ ಇದ್ದಾಗ ಮಾತ್ರ ನೀವು ಕೋರ್ಟ್ನಲ್ಲಿ ಅಟೆಂಡ್ ಆಗಬೇಕಾಗತ್ತೆ ಅಷ್ಟೇ. ಅದು ಒರಿಜಿನಲ್ ಸೂಟ್ಗಳಲ್ಲಿ ಮಾತ್ರ, ಅಂದರೆ ನೀವು OS ಏನು ಹಾಕಿರ್ತೀರಲ್ವಾ ಅದರಲ್ಲಿ ಮಾತ್ರ ನೀವು ಅಟೆಂಡ್ ಆಗೋದಿರುತ್ತೆ. ನೆಕ್ಸ್ಟು ಮ್ಯಾಟ್ರಿಮೋನಿಯಲ್ ಕೇಸ್ಗಳಲ್ಲಿ ಏನಾಗುತ್ತೆ ಅಂದರೆ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ರಾಜಿ ಮಾಡಿಸುವಂತಹ ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ಇಬ್ಬರ ಹೇಳಿಕೆಯನ್ನು ತಗೊಳ್ಳೋದಕ್ಕೆ ಕೋರ್ಟ್ಗೆ ಕರೆಸಿರ್ತಾರೆ, ಆಗ ಅಟೆಂಡ್ ಆಗಲೇಬೇಕಾಗತ್ತೆ. ನೆಕ್ಸ್ಟು ಜನತಾ ನ್ಯಾಯಾಲಯ ಅಂದರೆ ಲೋಕ್ ಅದಾಲತ್ನಲ್ಲಿ ನೀವು ರಾಜಿ ಆಗ್ತಾ ಇದ್ದೀರಾ ಅಂದರೆ ಅಂತಹ ಸಂದರ್ಭದಲ್ಲಿ ಎರಡೂ ಪಾರ್ಟಿಗಳು ಕೂಡ ಹಾಜರಿದ್ದು ಒಪ್ಪಿಗೆಯನ್ನು ಸೂಚಿಸಬೇಕಾಗತ್ತೆ. ಇವೆಲ್ಲ ಒಂದಿಷ್ಟು ವಿಶೇಷ ಸಂದರ್ಭಗಳು ಅಷ್ಟೇ. ಇವಕ್ಕೆಲ್ಲ ಪಾರ್ಟಿ ಪ್ರೆಸೆನ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಒಂದು ದಾವೆಯನ್ನು ಹೂಡಿರ್ತೀರ, ಆ ದಾವೆ ಮಧ್ಯ ಹಂತಕ್ಕೆ ಬಂದ ಮೇಲೆ ಎರಡೂ ಪಾರ್ಟಿಗಳು ಕೂಡ ವಕೀಲರ ಹತ್ರ ಮಾತಾಡಿಕೊಂಡು ಕಾಂಪ್ರಮೈಸ್ ಪಿಟಿಷನ್ ಹಾಕಿಸ್ತೀರಾ. ಅಂದರೆ ರಾಜಿ ಆಗುವಂತಹ ಸಂದರ್ಭದಲ್ಲಿ ಎರಡೂ ಪಾರ್ಟಿಗಳು ಕೂಡ ರಾಜಿ ಮಾಡಿಕೊಂಡು ರಾಜಿ ಅರ್ಜಿಯನ್ನು ಹಾಕಿಸ್ತೀರಾ. ಆಗ ಪ್ಲೇಂಟಿಫ್ ಕಡೆಯವರು ಮತ್ತು ಡಿಫೆಂಡೆಂಟ್ ಕಡೆಯವರು ಎರಡೂ ಪಾರ್ಟಿಗಳು ಕೂಡ ಹಾಜರಿದ್ದು ರಾಜಿಗೆ ಒಪ್ಪಿಗೆ ಇದೆ ಅನ್ನುವಂಥದ್ದನ್ನ ಕೋರ್ಟ್ ಮುಂದೆ ಹೇಳಬೇಕಾಗತ್ತೆ. ಕೋರ್ಟ್ನಲ್ಲಿ ಒಪ್ಪಿಗೆಯನ್ನ ಸೂಚಿಸಿ ಸಹಿಯನ್ನ ಕೂಡ ಹಾಕಬೇಕಾಗತ್ತೆ. ಇಂತಹ ಸಂದರ್ಭಗಳಲ್ಲಿ ಪಾರ್ಟಿ ಪ್ರೆಸೆನ್ಸು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕೇಸ್ನ ವಿಚಾರಣೆಗಾಗಿ ನೀವು ನಿಮ್ಮ ಲಾಯರ್ಗೆ ಕಾಲ್ ಮಾಡಿ ವಿಚಾರಿಸುವಂಥದ್ದು ಮತ್ತು ಆಫೀಸ್ಗೆ ಹೋಗಿ ಮೀಟ್ ಆಗಿ ಮಾತನಾಡುವಂಥದ್ದನ್ನು ಮಾಡ್ತಾ ಇರಬಹುದು. ಸಹಿ ಹಾಕುವಂತಹ ಅಪ್ಲಿಕೇಶನ್ಸ್ಗೆ ಆಫೀಸ್ನಲ್ಲೇ ನೀವು ಸಹಿ ಹಾಕಿ ಬರ್ಬೋದು. ಕೋರ್ಟ್ಗೆ ಅಟೆಂಡ್ ಆಗುವಂತಹ ಸಂದರ್ಭ ಇದ್ದಾಗ ನಿಮ್ಮ ವಕೀಲರು ಖಂಡಿತ ನಿಮಗೆ ತಿಳಿಸ್ತಾರೆ. ಇಲ್ಲಿ ತನಕ ಹೇಳಿದ್ದು ನಿಮ್ಮ ಅಸಲು ದಾವಾ ಬಗ್ಗೆ, ಅಂದರೆ ಒರಿಜಿನಲ್ ಸೂಟ್ ಬಗ್ಗೆ. ಕೆಳ ಹಂತದ ಕೋರ್ಟ್ಗಳಲ್ಲಿ ಮಾತ್ರ ನೀವು ಅಟೆಂಡ್ ಆಗುವಂಥದ್ದು ಬರುತ್ತೆ. ಅದೇ ಅಪೀಲ್ ಹೋಗಿರ್ತೀರಾ ಅಂದ್ಕೊಳ್ಳಿ, ಆಗ ನೀವು ಕೋರ್ಟ್ಗೆ ಅಟೆಂಡ್ ಆಗುವಂಥದ್ದು ಬರೋದಿಲ್ಲ. ಕೆಳ ಹಂತದ ಕೋರ್ಟ್ನ ವಿಚಾರಣೆಯ ಆಧಾರದ ಮೇಲೆ ನಿಮ್ಮ ವಕೀಲರು ಅಪೀಲ್ನಲ್ಲಿ ಆರ್ಗ್ಯುಮೆಂಟನ್ನು ಮಾಡ್ತಾರೆ. ಅಪೀಲ್ಗಳಲ್ಲಿ ನಿಮ್ಮ ವಕೀಲರೇ ಎಲ್ಲವನ್ನ ನೋಡ್ಕೊಳ್ತಾರೆ. ಜಜ್ಮೆಂಟ್ ಬಂದಾಗ ಹೇಳ್ತಾರೆ, ನೆಕ್ಸ್ಟ್ ಜಜ್ಮೆಂಟ್ ಕಾಪಿನ ಪಡೆದುಕೊಂಡ್ರಾಯ್ತು ಅಷ್ಟೇ. ಕೆಲವು ಸಂದರ್ಭಗಳಲ್ಲಿ ಹೈಕೋರ್ಟ್ನಲ್ಲಿ ಪಾರ್ಟಿ ಪ್ರೆಸೆನ್ಸ್ ಇರುತ್ತೆ, ಅಂದರೆ ಚೈಲ್ಡ್ ಕಸ್ಟಡಿ ವಿಷಯಕ್ಕೆ ಆಗಿರ್ಬೋದು ಅಥವಾ ಗಂಡ ಹೆಂಡತಿ ವಿಷಯಕ್ಕಾಗಿರ್ಬೋದು. ಆಗ ಕರೆಸುವಂತಹ ಸಂದರ್ಭ ಬಂದಾಗ ಮಾತ್ರ ಹೋಗಬೇಕಾಗತ್ತೆ. ಅದೇ ಕ್ರಿಮಿನಲ್ ಕೇಸ್ಗಳಲ್ಲಿ ಹೀಗಿರೋದಿಲ್ಲ. ಕ್ರಿಮಿನಲ್ ಕೇಸ್ಗಳಲ್ಲಿ ಪೊಲೀಸ್ ಕಂಪ್ಲೇಂಟ್ ಮತ್ತು ಪ್ರೈವೇಟ್ ಕಂಪ್ಲೇಂಟ್ ಅಂತ ಇರುತ್ತೆ. ಪೊಲೀಸ್ ಕಂಪ್ಲೇಂಟ್ ಆಗಿರುತ್ತೆ, ಆರೋಪಿ ಬೇಲನ್ನು ತಗೊಂಡಿರ್ತಾರೆ. ಕ್ರಿಮಿನಲ್ ಕೇಸ್ಗಳಲ್ಲಿ ಮಾತ್ರ ಪ್ರತಿ ಡೇಟ್ಗೂ ಕೂಡ ಅಟೆಂಡ್ ಆಗಲೇಬೇಕಾಗತ್ತೆ. ಅಂದರೆ ಎಮರ್ಜೆನ್ಸಿ ಅಥವಾ ಏನೋ ಒಂದು ತೊಂದರೆ ಇದ್ದಂತಹ ಸಂದರ್ಭದಲ್ಲಿ ಲಾಯರ್ ಕಡೆಯಿಂದ ಒಂದು ಅಪ್ಲಿಕೇಶನನ್ನು ಹಾಕಿಸಿ ಅಟೆಂಡ್ ಆಗದೆ ಇರೋದಕ್ಕೆ ವ್ಯಾಲಿಡ್ ರೀಸನನ್ನು ಕೊಡಬೇಕಾಗತ್ತೆ. ಆಗ ಕೋರ್ಟ್ ನೆಕ್ಸ್ಟ್ ಡೇಟನ್ನು ಕೊಡುತ್ತೆ. ಆದರೆ ಬೇಕಂತಾನೆ ಕೋರ್ಟ್ಗೆ ಅಟೆಂಡ್ ಆಗದೆ ತಪ್ಪಿಸ್ಕೊಂಡ್ರೆ ವಾರೆಂಟ್ ಆಗಿಬಿಡುತ್ತೆ. ಸೊ ಕ್ರಿಮಿನಲ್ ಕೇಸ್ನಲ್ಲಿ ಪ್ರತಿ ಡೇಟ್ಗೂ ಕೂಡ ಹಾಜರಾಗೋದು ಕಡ್ಡಾಯ ಇರುತ್ತೆ. ಕಂಪ್ಲೇನೆಂಟು ಮತ್ತು ವಿಟ್ನೆಸ್ಗಳಿಗೆ ಯಾವಾಗ ಹಾಜರಿರಬೇಕು ಅಂತ ಕೋರ್ಟ್ ನೋಟಿಸ್ ಕೊಟ್ಟಿರುತ್ತೆ, ಆ ದಿನ ಅಟೆಂಡ್ ಆಗಬೇಕು ಅಷ್ಟೇ. ಬಟ್ ಆರೋಪಿ ಮಾತ್ರ ಕೋರ್ಟ್ಗೆ ಅಟೆಂಡ್ ಆಗಲೇಬೇಕಾಗತ್ತೆ. ಈ ಸಿವಿಲ್ ಕೇಸ್ ಥರ ವಕೀಲರು ನೋಡ್ಕೊಳ್ತಾರೆ ಅಂತ ಬಿಟ್ಬಿಡೋಕ್ಕಾಗಲ್ಲ. ಪ್ರತಿ ಡೇಟ್ಗೂ ಕೂಡ ಆರೋಪಿ ಅಟೆಂಡ್ ಆಗಲೇಬೇಕಾಗತ್ತೆ. ಸಿವಿಲ್ ಮತ್ತು ಕ್ರಿಮಿನಲ್ ಕೇಸ್ಗಳಲ್ಲಿ ಪಾರ್ಟಿಗಳು ಯಾವಾಗ ಅಟೆಂಡ್ ಆಗಬೇಕು, ಕೋರ್ಟ್ಗೆ ಯಾವಾಗ ಅಟೆಂಡ್ ಆಗುವಂಥದ್ದು ಇರೋದಿಲ್ಲ, ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಿಮಗೆಲ್ಲ ಗೊತ್ತಾಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.